ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಕಾಡಾನೆ ಅರ್ಜುನ ಮೃತಪಟ್ಟ ಸಂದರ್ಭದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿ ಪೊಲೀಸ್ ಇಲಾಖೆ ಹೋರಾಟಗಾರರ ಮೇಲೆ ದಾಖಲಿಸಿರುವ ಕೇಸುಗಳನ್ನು ಹಿಂದಕ್ಕೆ ಪಡೆಯುವಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಕಾಂಗ್ರೆಸ್ ಪಕ್ಷ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ ಎಂದು ತಾಲೂಕು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳಿ ಮೋಹನ್ ಹೇಳಿದರು. ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂವಿಧಾನಬದ್ಧ ಹಕ್ಕುಗಳ ವ್ಯವಸ್ಥೆ ಜನಪರವಾಗಿ ಕಾರ್ಯನಿರ್ವಹಿಸಿದಾಗ ಹೋರಾಟ ನಡೆಸುವುದು ನಾಗರಿಕರ ಹಕ್ಕು. ಇಂತಹ ಸಂದರ್ಭದಲ್ಲಿ ಚಳವಳಿ ನಡೆಸುವವರ ವಿರುದ್ಧ ಪ್ರಕರಣ ದಾಖಲಿಸುವುದು ಸರಿಯಾದ ಕ್ರಮವಲ್ಲ. ಇದು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳುವುದಿಲ್ಲ ಎಂದು ಹೇಳಿದರು. ಅರ್ಜುನ ಆನೆ ನಮ್ಮ ನಾಡಿನ ಸಾಂಸ್ಕೃತಿಕ ಸಂಕೇತವಾಗಿತ್ತು. ಅದರ ಸಾವು ನಮ್ಮನ್ನು ಭಾವನಾತ್ಮಕವಾಗಿ ಸೆಳೆದಿದೆ. ಇಂತಹ ಸಂದರ್ಭದಲ್ಲಿ ನಡೆದ ಘಟನೆ ಆಕಸ್ಮಿಕವಾದದ್ದು. ಪ್ರತಿಭಟನಾಕಾರರು ಇಟ್ಟ ಬೇಡಿಕೆಗಳು ಸಹ ಜನಪರವಾಗಿದ್ದವು ಎಂದು ಹೇಳಿದರು. ಪ್ರಕರಣ ದಾಖಲಾದ ವಿಷಯ ತಿಳಿದ ನಂತರ ಸಂಬಂಧಪಟ್ಟ ಇಲಾಖೆಯವರೊಂದಿಗೆ ಸಂಪರ್ಕಿಸಿ ಮಾಹಿತಿಯನ್ನು ಪಡೆದಿದ್ದೇನೆ. ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ್ದು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ. ಪ್ರಸ್ತುತ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುತ್ತಿದೆ. ಅಧಿವೇಶನ ಮುಗಿದ ನಂತರ ಮುಖ್ಯಮಂತ್ರಿಗಳೊಂದಿಗೆ ಮಾತನಾಡಿ ಅಗತ್ಯ ದಾಖಲೆಗಳ ಮಾಹಿತಿಯನ್ನು ನೀಡಿ ಈ ಪ್ರಕರಣ ಬಗೆಹರಿಸಲು ತಾಲೂಕು ಕಾಂಗ್ರೆಸ್ ಪ್ರಾಮಾಣಿಕ ಪ್ರಯತ್ನ ನಡೆಸುತ್ತಿದೆ ಎಂದು ಹೇಳಿದರು. ತಾಲೂಕಿನ ಯಾವುದೇ ಪ್ರಾಮಾಣಿಕ ಹೋರಾಟಗಾರರಿಗೆ ಅನ್ಯಾಯವಾದರೆ ಅದು ನಮ್ಮ ಗಮನಕ್ಕೆ ಬಂದಲ್ಲಿ ಗರಿಷ್ಠ ಪ್ರಯತ್ನ ಮಾಡಿ ಅವರ ಪರವಾಗಿ ನಿಲ್ಲುತ್ತೇವೆ. ಯಾರ ಧ್ವನಿಯನ್ನು ದಮನ ಮಾಡುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾದ ಧೋರಣೆಯಾಗಿದೆ. ವಾಕ್ ಸ್ವಾತಂತ್ರ್ಯವು ಸಂವಿಧಾನ ನೀಡಿರುವ ಶ್ರೇಷ್ಠ ಹಕ್ಕು. ಈ ಹಕ್ಕನ್ನು ಕಸಿಯುವಂತಹ ಯಾವುದೇ ಬೆಳವಣಿಗೆಗೆ ನಾವು ಅವಕಾಶ ನೀಡುವುದಿಲ್ಲ ಎಂದು ಹೇಳಿದರು. ಹೋರಾಟದ ಹೆಸರಿನಲ್ಲಿ ಕೆಲವು ಸಂಘಟನೆಗಳು ಅಧಿಕಾರಿಗಳನ್ನು ಬೆದರಿಸಿರುವುದು, ಬಡವರು ಹಾಗೂ ಕೂಲಿ ಕಾರ್ಮಿಕರ ಪರವೆಂದು ಹೇಳಿಕೊಂಡು ಸಮಾಜವನ್ನು ತಪ್ಪು ದಿಕ್ಕಿಗೆ ಕರೆದುಕೊಂಡು ಹೋಗುವ ಕೃತ್ಯದಲ್ಲಿ ತೊಡಗಿರುವುದು ವಿಷಾದಕರ. ಸುಮ್ಮನೆ ಆರ್ಟಿಐ ಅರ್ಜಿಗಳನ್ನು ಸಲ್ಲಿಸಿ ಅಧಿಕಾರಿಗಳನ್ನು ಹೆದರಿಸಿ ಹಣ ಪಡೆಯುವವರ ವಿರುದ್ಧ ಪ್ರಜ್ಞಾವಂತರು, ರಾಜಕೀಯ ನಾಯಕರು ಹಾಗೂ ಪತ್ರಕರ್ತರು ಎಚ್ಚರ ವಹಿಸಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ಅರ್ಜುನ ಆನೆಯ ಪರವಾಗಿ ಹೋರಾಟ ನಡೆಸಿದ ಜನರ ಮೇಲೆ ಪ್ರಕರಣ ದಾಖಲಾಗಿರುವುದನ್ನು ನಾಗರಿಕ ಸಮಾಜ ತೀವ್ರ ಬೇಸರದಿಂದ ನೋಡುತ್ತಿದೆ. ಆನೆಯ ಸಾವಿನಿಂದ ಉಂಟಾದ ಆಕ್ರೋಶ ಮಾನವ ಸಹಜ ಗುಣವಾಗಿದೆ. ಇದು ಅನಿರೀಕ್ಷಿತವಾದ ಕ್ರಿಯೆಯಾಗಿದೆ. ಹೋರಾಟಗಾರರು ಯಾವುದೇ ರೀತಿಯ ಆತಂಕ ಪಡುವ ಅಗತ್ಯವಿಲ್ಲ. ನ್ಯಾಯಯುತ ಹೋರಾಟಗಾರರ ಮೇಲೆ ದಾಖಲಾದ ದಾವೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ನ್ಯಾಯ ಒದಗಿಸುವುದಾಗಿ ನಮ್ಮ ವರಿಷ್ಠರು ಭರವಸೆ ನೀಡಿದ್ದಾರೆ ಎಂದು ಹೇಳಿದರು. ಬೇಲೂರಿನಲ್ಲಿ ಇವತ್ತು 34 ಆನೆ ಮೊನ್ನೆಯಿಂದ ನಮ್ಮ ಇಡೀ ತೋಟ ಪುಡಿ ಮಾಡಿದೆ. ಈಗ ನಾವು ಫಾರೆಸ್ಟ್ನವ್ರ ಹತ್ರ ಹೋಗಿ ಗಲಾಟೆ ಮಾಡಿ ಕೃಷಿ ಮಾಡಿದರೆ ಅವು ಮನೇಲಿದ್ದ ದನ ಸಾಗಕ್ಕೆ ನಮಗೆ ಕಷ್ಟ ಆಗಿದೆ, ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋಕ್ಕೆ. ಈ ಆನೆಗಳನ್ನ ಕಾಡು ಪ್ರಾಣಿಗಳನ್ನ ಇದು ಮಾಡಬೇಕು ಅಂದಾಗ ಅವರಿಗೂ ಭಾರಿ ಇದಿದೆ. ನಾವು ಕೋಪರೇಷನ್ ಕೊಡಬೇಕು. ಅದರಿಂದ ಎಲ್ಲರೂ ಸೌಹಾರ್ದ ರೀತಿಯಿಂದ ಹೋಗಿ ಈ ಕೇಸನ್ನು ನಾವು ಆದಷ್ಟು ಬೇಗ ಖುಲಾಸೆ ಮಾಡಿಸೋಕ್ಕೆ ಅಥವಾ FIR ಹಾಕಿರೋದನ್ನ ರದ್ದುಪಡಿಸೋಕ್ಕೆ ಸರ್ಕಾರದ ಮುಖಾಂತರ ನಾವು ಮಾಡ್ತೀವಿ ಅಂತ ಹೇಳಿ ನನ್ನ 2-3 ನಿಮಿಷ ಬೇಡ. ನಾವು ನಿಮ್ಮ ಜೊತೆ ನಿಲ್ತೀವಿ. ನೀವು ಯಾವುದಕ್ಕೂ ಎದುರುವಂಥದ್ದು ಬೇಡ. ನೀವೇನು ಒಳ್ಳೆ ಕೆಲಸಕ್ಕೆ ಏನು ನೀವು ಹೋರಾಟ ಮಾಡ್ತಿದ್ದೀರಿ, ನಿಮ್ಮ ಪರವಾಗಿ ನಾವು ಖಂಡಿತವಾಗ್ಲೂ ಕೂಡ ನಿಲ್ತೀವಿ ಅಂತೇಳಿ ನಮ್ಮ ಪತ್ರಕರ್ತರ ಮುಖಾಂತರ ನಿಮಗೆ ಧೈರ್ಯ ತುಂಬುವಂಥ ಕೆಲಸನ ನಾವು ಮಾಡ್ತೀವಿ. ಮತ್ತು ವೈಯಕ್ತಿಕವಾಗೂ ಕೂಡ ಯಾರು ಹೋರಾಟಗಾರ ಇರ್ತಾರೆ, ಯಾರು ಸಮಸ್ಯೆ ಇರ್ತದೆ ಇನ್ನು ಮುಂದೆ, ಅವರು ಖಂಡಿತವಾಗ್ಲೂ ಕೂಡ ನಮ್ಮ ಹತ್ರ ಬರೋದು ಬೇಡ. ನಾವೇ ಅವ್ರ ಹತ್ರ ಹೋಗ್ತೀವಿ. ನಾವು ಹೋಗೋಕ್ಕಾಗಲಿಲ್ಲ, ಅವರು ಬರೋಕ್ಕಾಗಿಲ್ಲ ಅಂತ ಸಂದರ್ಭದಲ್ಲಿ ಅವ್ರೊಂದು ಫೋನ್ ಆದರೂ ಮಾಡಲಿ, ನಾವು ಖಂಡಿತವಾಗ್ಲೂ ಕೂಡ ಅವ್ರನ್ನ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ನಾನು ಹೇಳಿದ್ದೀನಿ ಕೆಲವು ಹೋರಾಟ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಸ್, ಕಾಂಗ್ರೆಸ್ SC/ST ಘಟಕದ ಅಧ್ಯಕ್ಷ ಕಲ್ಕಣೆ ಪ್ರಶಾಂತ್, ಪ್ರಾಧಿಕಾರದ ಸದಸ್ಯರಾದ ವಿಜಯ್, ಉದಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. MB ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.